ಮಾರ್ನಿಂಗ್ ಎವ್ರಿಬಡಿ ಹಂಗದ್ರಿ ಎಲ್ಲರೂ ಆರಾಮದಿರೇನೋ ನಾನು ಆರಾಮದೀನಿ ನೋಡ್ರಿ ಮೈ ಲೈಫ್ ಚೇಂಜಿಂಗ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ನೋಡ್ರಿ ಈಗ ಇಡ್ಲಿ ಅದು ಮಾಡೀನಿ ನಾಷ್ಟಾಕ ತೋರಿಸ್ತೀನಿ ಬರ್ರಿ ಬರ್ರಿ ಎಲ್ಲರೂ ನಾಷ್ಟ ಮಾಡಾಮು ಈಗ ನೋಡ್ರಿ ನಾಷ್ಟ ಅದಾಯ್ತು ಖರೆ ಇಡ್ಲಿ ಅದು ಮಾಡೋದು ಹಂಗಾರಲ್ಲಿ ಇಟ್ಕೊಂಡ್ರೆ ಭಾಂಡೆ ಆತಾವ ಈಗ ಒಂದಮ್ ತಿಕ್ಕಿ ನೋಡ್ರಿ ಮತ್ತು ಇಟ್ಕೊಂಡ ಭಾಂಡೆ ಈಗ ನಿಮ್ಗೆ ಕಾಣಿಸ್ತಿರ್ಬೇಕು ಈಗ ಒಂದಮ್ ತಿಕ್ಕಿನಿ ಈಗ ಎದಮ್ ಸುಟ್ಟಿಗೆ 2 ಸಲ ತಿಕ್ಕಿನಿ ಮತ್ತು 3ನೇ ಟ್ರಿಪ್ ನೋಡ್ರಿ ನಿಮ್ಮ ಮನ್ಯಾಗೂ ಇಡ್ಲಿ ಮಾಡೋಣ ಇಟ್ಟ ಭಾಂಡೆ ಬೀಳ್ತಾವೆ ನೋಡ್ರಿ ನೀವು ಹಿಂಗೆ ಹತ್ತಿದ್ರೆ ನನಗೆ ಕಮೆಂಟ್ ಮಾಡಿ ಹೇಳ್ರಿ ನೋಡ್ರಿ ಈಗ ಹಂಗೆ ಹಿಟ್ಟೆಲ್ಲ ಮಾಡ್ಬೇಕು ಮತ್ತೀಗ ಇನ್ನ ಮುಗ್ದಿಲ್ಲ ಪೀತಮ್ಮ ಕ್ಲಾಸ್ ನಾಳೆಗೆ ನೋಡ್ತಿ ಕ್ಲಾಸ್ ಈಗದ್ಲ ಈಗ ನೋಡ್ಲಿ ಈಗ ಅವ್ನ ಕ್ಲಾಸ್ ಹತ್ತಿದ್ದು 10 ಹಿಡ್ದು ಹತ್ತಿದ್ದು ನೋಡ್ಲ ಅದನ್ನು ಇವತ್ತು 3 ಆಗ್ಯದ ಇವರು ನಾಷ್ಟ ಮಾಡಿ ಇವರು ಮನ್ಕೊಂಡ್ರಲ್ಲೇ ಇವಂದಿದ್ರು ಕ್ಲಾಸ್ ಹತ್ತಿದ್ದು ಇವನಿಗೆ ಕೆಲಸ ಇಲ್ಲ ಆ ಕಡೆ ಈ ಕಡೆ ಓಡಾಡತ್ತಾರ ನಮ್ಮ ಶ್ರೇಯಸ್ ಇನ್ನು ಯಾವಾಗ ಮುಗಿತ ಕ್ಲಾಸ್ ಹೇಳಿಲ್ಲ ದೂರ ಕೂತ್ ನೋಡ್ರಿ ಏಯ್ ದೂರ ಕುಂಡ್ರು ಈಗ ನೋಡ್ರಿ ಇಲ್ಲೇ ಮ್ಯಾಗ ಬಂದೇನಿ ಈಗ ಅರ್ಬಿ ಒಯ್ಯಾಕ ಈ ಕಡೆ ಇದ್ರ ಬಿಸಿಲದ್ ನೋಡ್ರಿ ಈಚೆ ಕಡೆ ಇದ್ರೆಲ್ಲ ಮಾಡೋದು ಹಿಂಗಾಗಿ ಈಗೆಲ್ಲ ಅರ್ಬಿ ಒಯ್ಯಾಕ ಬಂದೇನಿ ಈಗ ಕೆಟ್ಟು ಬಿಸಿಲು ಭೀ ಅದ ಭೀ ಅದ ಇವತ್ತು ನಮ್ಮ ಪ್ರೀತಮ್ಮಂದು ಮುಂಜಾನೆ 10 ಹಿಡ್ದು ಈಗ 5:15 ಅದ ನೋಡ್ರಿ ನಾ ತನಕ ಒಂದು ಆನ್ಲೈನ್ ಕ್ಲಾಸ್ ಅದ ಹಿಂಗಾಗಿ ಇವತ್ತೇನು ವಿಡಿಯೋ ಮಾಡೋಕ್ಕೂ ಆಗಿಲ್ಲ ಅದಕ್ಕೆ ವಿಡಿಯೋ ಏನು ಮಾಡೋಕ್ಕಾಗಿಲ್ಲ ಖರೆ ಮತ್ತು ಈಗ ಸಂಜೆಗೆ ಅಂದ್ರೆ ಈಗ 6:15 ಅದು ಮತ್ತು ಇಲ್ಲಿ ಮಾರ್ಕೆಟ್ ಹತ್ತದ ಅಂದ್ರೆ ರವಿವಾರ ದಿನ ಸಂತೆ ಹತ್ತದೆಲ್ಲ ಭಾಜಿದು ಮತ್ತು ಈಗ ಏನದ ಭಾಜಿ ತರ್ಲಿಕ್ಕೆ ಹೋಗಬೇಕು ಹೀಗಾಗಿ ವಿಡಿಯೋ ಏನೂ ಮಾಡಿಲ್ಲ ಈಗ ಏನು ಮಾಡೋಂಗಿಲ್ಲ ಇನ್ನೊಂದು ಸ್ವಲ್ಪ ಮಾಡ್ತೀನಿ ಹಿಂದ್ಗಡೆ ಇವತ್ತೇನು ಜಾಸ್ತಿ ಮಾಡೋಂಗಿಲ್ಲ ಯಾಕಂದ್ರೆ ಕ್ಲಾಸ್ ಅದ ಒಂದು ಕ್ಲಾಸ್ ಮುಂದೆ ಏನೂ ಮಾಡ್ಲಿಕ್ಕೆ ಬರೋಂಗಿಲ್ಲ ಆವಾಜದು ಆಯ್ತಂದ್ರೆ ಮಾತಾಡೋದು ಬೈತಾನ ಅದಕ್ಕೆ ಇವತ್ತೇನು ಮಾಡಿಲ್ಲ ರೀ ಈಗ ಇಷ್ಟ ಅರ್ಬಿ ಅವ ವೇಟ್ ಎಲ್ಲ ಅರ್ಬಿ ತೊಗೊಂಡು ಹೋಗ್ತೀನಿ ಈಗ ಇವಿಷ್ಟ ಇವು ಅರ್ಬಿ ಇವು ತೊಗೊಂಡು ಹೋಗ್ತೀನಿ ಈ ಕಡೆ ನೋಡ್ರಿ ಬಿಸಿಲದ ಈ ಕಡೆ ನೋಡಿದ್ರೆ ಮಾಡೋದು ಅದಕ್ಕೆ ಮತ್ತು ಮ್ಯಾಗ ಬಂದೀನಿ ಈಗ ತೊಗೊಂಡು ಹೋಗ್ತೀನಿ ಈಗ ಎಲ್ಲ ಅರ್ಬಿ ನೋಡ್ರಿ ಇವತ್ತೆಲ್ಲರೂ ಮಾರ್ಕೆಟಿಗೆ ಹೊಂಟ್ರಿ ಇಲ್ಲೇ ಈಗ ನಾವೇನದ ಹಿಂದ್ಗಡೆ ಹೋಗ್ತೇವೆ ಜಲ್ದಿ ಹೋಗಂಗಿಲ್ಲ ಇನ್ನೊಂದು ಥೋಡೆ ಯಾರಲ್ಲೇ ಹೋಗ್ತೇವೆ ನೋಡ್ರಿ ಇದು ಮ್ಯಾಟ್ ಮಾಡಾಕತ್ತಿಲ್ಲ ಅದನ್ನ ತೋರಿಸಿದ್ದು ಅದು ಹಂಗೆ ಮಾಡೋದಂದು ಇದು ಹಿಂಗೆ ಮಾಡಿ ನೋಡ್ರಿ ಇದೆಲ್ಲ ಮ್ಯಾಟ್ ಹಿಂಗಾಗ್ಯದ ಎಲ್ಲ ಮಾಡೋದಾಗಾನ ಹಳೆ ಅರ್ಬಿ ಇದ್ದಿಲ್ಲ ಮತ್ತೇನು ಮಾಡೋದು ಹಳೆ ಅರ್ಬಿ ಇಟ್ಟು ಅದಕ್ಕೆ ಇದು ಹಿಂಗೆ ಮ್ಯಾಟ್ ಮಾಡಿ ನೋಡ್ರಿ ಹಿಂಗೆ ಮ್ಯಾಟ್ ಮಾಡೋದು ಅಟ್ಟೆ ಮಳೆಗಾಲದಾಗ ಅದು ಯೂಸ್ ಆಗ್ತವೆ ಸುಮಾರು ರೊಕ್ಕ ಕೊಡ್ತಾರೆ ಕಿತ್ತ ಹಳೆ ಅರ್ಬಿಲಿ ಮಾಡಿದ್ರೆ ಅರ್ಬಿನೂ ಯೂಸ್ ಆಕ್ಕಾವ ರೊಕ್ಕ ಹೋಯ್ತಾ ಅದಕ್ಕೆ ಹಿಂಗೆ ಮಾಡಿದ್ ನೋಡ್ರಿ ಮ್ಯಾಟ್ ಏನದ ಒಗ್ದು ಹಾಕಿದ್ದ ಅದಕ್ಕೆ ಮತ್ತು ಈಗ ತೊಗೊಂಡು ಹೋಗ್ತೀನಿ ಈಗ ಈ ಅರ್ಬಿ ತೊಗೊಂಡು ಹೋಗ್ಬಿಡ್ತು ನೋಡ್ರಿ ಈಗ ಆಯ್ತು ಇಲ್ಲಿ ನೋಡ್ರಿ ಇದಿಲ್ಲಾಗ ಮಳೆ ಬತ್ತಂದ್ರೆ ಊರ್ದೆ ಹೊಲಸಿರ್ತದ
ಬಿಸಿಲು ಬಿತ್ತಂದ್ರೆ ಇಟ್ಟು ಕಡೆ ಬಿಸಿಲು ಬೀಳ್ತದೆ, ಅಡ್ಡ ಬಿಸಿಲು ಬೀಳ್ತದೆ. ಈಗ ನೋಡ್ರಿ ಇಲ್ಲೇ 15 ಆಗಸ್ಟಿಗೆ ಎಲ್ಲ ಪತಂಗ ಹಾರಿಸ್ತಾರತ್ತ. ನಮಗೆ ಗೊತ್ತಿಲ್ಲ. 15 ಆಗಸ್ಟ್ ಹಿಡಿದೆಲ್ಲ ರಕ್ಷಾಬಂಧನ ಅದು ನಾಳೆಗದ ಖರೆ ಏನಾದ್ರೂ ಭೀ ಎಲ್ಲರೂ ಇನ್ನೂ ಪತಂಗ ಹಾರಿಸತ್ತಾರ ನೋಡ್ರಿ. ಇಲ್ಲಿ ನಿಮ್ಗೆ ಕಾಣಿಸ್ತದ ಪತಂಗ ಹಾರಿಸತ್ತಾರ ನೋಡ್ರಿ ಎಲ್ಲರೂ. ಮತ್ತೆಲ್ಲ ಅರ್ಬಿ ತೊಗೊಂಡು ಮತ್ತೆ ತಳಗ ಬಂದ ಮತ್ತೀಗ ಎಲ್ಲ ಅರ್ಬಿ ಇಸ್ತ್ರಿ ಮಾಡೋದು ನೋಡ್ರಿ. ಇಸ್ತ್ರಿ ಮಾಡಿಟ್ಟು ಈಗ ಮಾರ್ಕೆಟಿಗೆ ಹೋಗ್ತೀನಿ. ಈಗ ನೋಡ್ರಿ ಮಾರ್ಕೆಟ್ದು ಬಂದು ಕೈಕಾಲು ಮಾರಿ ತೊಗೊಂಡು ಕೂತೀನಿ. ಈಗ ನೋಡ್ರಿ ಇಲ್ಲೇ ಟಮಾಟಿ 50 ರೂಪಾಯಿ ಕಿಲೋ ಆಯ್ತು ನೋಡ್ರಿ. ಏನಾದರೂ ಭೀ ಕಮ್ಮಿ ಆಗಿಲ್ಲ. ಟಮಾಟೆ ರೇಟ್ 50 ಅಂತ. ಬಾಳೆಕಾಯನ್ನು 50 ರೂಪಾಯಿ ಡಜನ್ ಹತ್ರಿ. ಬಟಾಟೆ ತೊಗೊಂಬಂದಿನಿ ನೋಡ್ರಿ 100 ರೂಪಾಯಿಗೆ 3 ಕಿಲೋ ಅಂತ. ಎಲ್ಲಿ ಗಡಿ ತೊಗೊಂಬರ್ಲಿ ಚಲೋ ಇದ್ದು ಒಂದು 3 ಕಿಲೋ ಒಮ್ಮೆ ತೊಗೊಂಬಂದೆ ನೋಡ್ರಿ. ನೋಡ್ರಿ ಇಲ್ಲೇ ಕೊತ್ತಂಬರಿ 30 ರೂಪಾಯಿಗೆ 100 ಗ್ರಾಮ್ ಅಂತ. ಇಲ್ಲೇ ಕೊತ್ತಂಬರಿ ತೂಕ ಮಾಡಿ ಕೊಡ್ತಾರೆ. ಇಲ್ಲೇ ನಮ್ಮ ಕಡೆ ಏನದು ಹಂಗೆ ಕೊಡ್ತಾರೆ, ಸೂಡೋದು ಕಟ್ಟಿರ್ತಾರೆ. ಇಲ್ಲೇ ಇದನ್ನು ತೂಕ ಮಾಡ್ತಾರೆ. ಲಿಂಬೆ ಹಣ್ಣು ಭೀ ತೂಕ ಮಾಡೇ ಕೊಡ್ತಾರೆ. ಈಗ ಕೊತ್ತಂಬರಿ ಆಯಿತು. ಈಗ ನೋಡ್ರಿ ಕೊಬ್ಬಿಸಿ ಗಡ್ಡೆ ತೊಗೊಂಬಂದಿನಿ. ಅರ್ಧ ಕಿಲೋ ಅಂತ 40 ರೂಪಾಯಿ ಆಯ್ತು ಅರ್ಧ ಕಿಲೋ. ಅದಕ್ಕೆ ಸಣ್ಣ ಸಣ್ಣ ಎರಡು ಬಂದ 40 ರೂಪಾಯಿಗೆ ಅರ್ಧ ಕಿಲೋ ನೋಡ್ರಿ ಕೊಬ್ಬಿಸಿ ಗಡ್ಡೆ. ಈಗ ಸೌಂತಿಕಾಯಿ ತೊಗೊಂಬಂದೆ ನೋಡ್ರಿ. ಸೌಂತಿಕಾಯಿನೂ 40 ರೂಪಾಯಿ ಕಿಲೋ ಆಯ್ತು. ಸೌಂತಿಕಾಯಿ ಒಂದು ಕಮ್ಮಿ ಅಂದ್ರೆ ರೇಟ್ ಒಂದು ಸ್ವಲ್ಪ, ಅದು 40 ರೂಪಾಯಿ. ಇದು ಕ್ಯಾರೆಟ್ ಅನ್ನೋದು 20 ರೂಪಾಯಿ ಪಾವು ಕಿಲೋ ಆಯ್ತು ನೋಡ್ರಿ. ಅದಕ್ಕೆ ನಾವೇನು ಜಾಸ್ತಿ ತಿನ್ನಂಗಿಲ್ಲ, ನಮ್ಮ ಶ್ರೇಯಸ್ಸಿಗೆ ಬೇಕು, ಅದಕ್ಕೆ 20 ರೂಪಾಯಿ ಕೊಟ್ಟು ತೊಗೊಂಬಂದೀನಿ. ಈ ಬೆಳ್ಳುಳ್ಳಿ ನೋಡ್ರಿ 70 ರೂಪಾಯಿ ಪಾವು ಕಿಲೋ ಆಯ್ತು. ಬೆಳ್ಳುಳ್ಳಿ ಇವು ಭಾಳ ತುಟ್ಟಿಗೆ 70 ರೂಪಾಯಿ ಪಾವು ಕಿಲೋ ಆಯ್ತು. ಅದಕ್ಕೆ ಮತ್ತು ಬೇಕಲ್ಲ ದಿನ ಒಂದು ಮತ್ತು ಪಾವು ಕಿಲೋ ತೊಗೊಂಬಂದೀನಿ. ಈ ಉಳ್ಳಾಗಡ್ಡೆ ನೋಡ್ರಿ ಈಗ 1 ಕಿಲೋ ತೊಗೊಂಬಂದಿನಿ. ಅದು 50 ರೂಪಾಯಿ ಆಯ್ತು 1 ಕಿಲೋ ಉಳ್ಳಾಗಡ್ಡೆಗೆ. ಯಾಕಂದ್ರೆ ಬಟಾಟಿನೂ ತೊಗೊಂಬಂದಿನಿ, ಟಮಾಟಿನೂ 1 ಕಿಲೋ, ಬಟಾಟಿನೂ 3 ಕಿಲೋ. ಹೀಗಾಗಿ ಭಾಳ ವಜ್ಜಾಗಿತ್ತು. ಅದಕ್ಕೆ ಉಳ್ಳಾಗಡ್ಡೆ ಏನದ 1 ಕಿಲೋ ತೊಗೊಂಬಂದೀನಿ. ಯಾಕಂದ್ರೆ ಪೈಲದು ಒಂದು ಸ್ವಲ್ಪ ಇದ್ದು ಅದಕ್ಕೆ ಅವಷ್ಟು ತೊಗೊಂಬಂದೆ ನೋಡ್ರಿ. ಈಗ ಇವರಿದ್ರು ಇಬ್ಬರು ಒಟ ಹಚ್ಚಾರ ಕ್ಯಾರೆಟ್ ತೊಳ್ಕೊಡು ಅಂತ ತಿನ್ನತ್ತ ನೋಡ್ರಿ. ಕ್ಯಾರೆಟಿಗೆ ತೊಳ್ಕೊಂಡು ನಮ್ಮ ಶ್ರೇಯಸ್. ಇವೆಲ್ಲ ಬಾಜಿ ಎಲ್ಲ ಫ್ರಿಜ್ನಾಗ ಇಡ್ತೀನಿ. ಚಂದ ತಬ್ಬಸ್ ಮಾಡ್ಲಾ ಇವ ನೋಡು ಒಳಗೆ ಕೊಡೋಣ ಕಾಣಿಸಲ್ಲಾಗ್ಯಾನ, ಪೂರ ಬಗ್ಗಿ ಬಿಟ್ಟಾನ. ಪ್ರೀತು ಹಂಗೆ ಕಂದ ಅವನಿಗೆ ಏನ್ರಿ ಅಂದ್ರೆ ಇವನ್ ಜಾಸ್ತಿ. ಇವ ನೋಡ್ರಿ ಶ್ರೇಯಸ್ ಹಂಗೆ ಸ್ಟೈಲಲ್ಲೇ ಮನ್ಕೊಂಡು ಅಭ್ಯಾಸ ಮಾಡ್ಲತ್ತಾನ. ಹಂಗೆ ಕ್ಯಾರೆಟ್ ತಿನ್ಕೊತ ಎದ್ದ. ಇಟ್ಟು ನೋಡ್ರಿ ಇವೆಲ್ಲ ಬಾಜಿ ಇಟ್ಟೆಲ್ಲ ಬಾಜಿ ತೊಗೊಂಬಂದೀನಿ. ನಿಮ್ಮ ಕಡೆ ರೇಟ್ ಅದ ಕಮೆಂಟ್ ಮಾಡಿರಿ. ಕಮೆಂಟ್ದಾಗ ಏನಾಯ್ತು ಪ್ರೀತಮ್ಮ? ಜಿಲೇಬಿ ಎಲ್ಲ ಬೇಕಾ? ಏನಾಯ್ತು ಚಲೋ ಇಲ್ಲ? ಗರಂ ಅವು ನೋಡ್ರಲ್ಲೇ ಊಟ ಮಾಡಂದ್ರೆ ಏನೋ ಮಾಡ್ತಾನತ್ತ. ಹಿಂಗೆ ಕೆತ್ಕೊಂಡು ಹಾಕೊಳತಾನ ಅನ್ನ ಎಲ್ಲ. ಚೇಚ್ ಮಾರಿ ತೋರಿಸು. ಸೈಡೆಲ್ಲ ಕೆದ್ರಕೋ ಹಂಗೆ ನಡ್ಬಾರ್ದು. ಕೆದ್ರಕೋತಾರ ಅಟ್ಟೆಲ್ಲ ಏನು ಮಾಡತ್ತಿ ಅಟ್ಟೆಲ್ಲ ತೆಗೆದು ಒಮ್ಮೆ ತೆಗೆದು ಇಡ್ಬೇಡ, ತಣ್ಣಗಾಗ್ತದ. ನಿನಗೆ ಎಟ್ಟು ಬೇಕು ಅಟ್ಟ ತಕ್ಕೋ, ಅದು ಹಾಕೆಲ್ಲ ತಾಗಿ ಇಡಬೇಡ ಚಮಚೆ ಇಟ್ಬಿಡು. ಅದೇ ನಿನಗೆ ಬರಂಗಿಲ್ಲ, ನಾ ಇಡ್ತೀನಲ್ಲ. ಈಗ ಏನು ಹಾಕಂದೀಗ ಅದ್ರೊಳಗೆ? ಏನು ಮಾಡ್ಕೊತಾನ ನೋಡೋನು ಬರೀ ಶ್ರೇಯಸ್ಸಿಗ. ಮೊಸರು ತೊಗೊಂಡ. ಹೇಳ ನೋಡ ಹಾಡ ಹೇಳ ಏನ ಅನ್ನತ್ತಿಲ್ಲ. ಚೀಸ್ ಬಡಿಗೆ ಥೋಡಿ ತೆಗಿ, ಅದು ಜಾಸ್ತಿ ಆತ ನೋಡು. ಎಲ್ಲರಿಗೆ ಕರಿ ಊಟ ಮಾಡೋನು ಬರ್ರಿ ಅಂದ. ಹಿಂಗೆ ಕರೀತಾರ. ಥಂಡಗದ ಗರಂ ಅದನ್. ಒತ್ತಂದ್ರ ಥೋಡೆ ಒದ್ದು ಭಾಳ ಬೀಳ್ತದ. ಇನ್ನೊಂದು ಥೋಡೆ ಹಾಕೋ. ಅದೇನು ಹಾಕೊಳತಿ? ಶೇಂಗಾ ಹಿಂಡಿ ಏನು?
ಪ್ರೀತಮ್ ಭಾಜಿ ಚಪಾತಿ ಉಳ್ತಾನ. ಇವ ಎಲ್ಲ ಭಾಜಿ ಅದೆಲ್ಲ ಇದ್ರು ಭೀ ಇವ ಹಿಂಡಿ ಮೊಸರ ಮತ್ತು ಖಾರ ಹಾಕೋತಾನ. ಭಾಳ ತಿನ್ಬೇಡ ಖಾರ, ಚೇಚು ಖಾರ ಭಾಳ ಅದದು ನೋಡ್ರಿ. ರಾತ್ರಿ ಎಲ್ಲ ಎಡ್ತಾಕಿ ತಿಂದು. ಬರ್ರಿ ಎಲ್ಲರೂ ಊಟ ಮಾಡೋನು. ಈಗುಂಡ ಬಿಟ್ಟೆಲ್ಲ ಭಾಂಡೆ ಬೀಳ್ತಾವ, ಮತ್ತೆಲ್ಲ ಭಾಂಡೆ ತೆಗಬೇಕು. ಇಲ್ಲ ನೋಡ್ರಿ ಚಂದನ ಬರೀ ತೊಳೆದು ತಿನ್ನೋದು ಒರೆಸೋದು ಬರೀ ಇದೇ ಇರ್ತಾವೆ ಮನ್ಯಾಗ. ಮುಂಜಾಳೆದು ಇಡ್ಲಿ ಹಿಟ್ಟಿನ ಒಂದು ಸ್ವಲ್ಪ ಇದ್ದ ಇದು ಇಡ್ಲಿ ಹಿಟ್ಟಿನಿ, ಈಚೆ ಕಡೆ ಸಾಂಬಾರದ, ಇಲ್ಲಿ ಚಪಾತಿ ಮಾಡ್ಕೊಂಡಿನಿ. ನಾನು ಮಾರ್ಕೆಟಿಗೆ ಹೋಗಿ ಬಂದ, ಮತ್ತು ಅನ್ನ ಮಾಡ್ಕೊಂಡಿನಿ. ನಮ್ಮ ಶ್ರೇಯಸ್ ತೊಗೊಂಡು ಹೋದ. ಈಗ ಎಲ್ಲರೂ ಊಟ ಮಾಡ್ತೇವೆ ನೋಡ್ರಿ. ಊಟ ಮಾಡೋನು ಬರ್ರಿ. ಎಲ್ಲರಿಗೂ ರಾಖಿ ಹಬ್ಬದ ಶುಭಾಶಯಗಳು. ಹ್ಯಾಪಿ ರಕ್ಷಾಬಂಧನ ಆಲ್ ಆಫ್ ಯು. ಇವ ನೋಡ್ರಿ ರಾಖಿ ನಾನು ತೊಗೊಂಬಂದೇನಿ. 70 ರೂಪಾಯಿಗೆ 1 ಡಜನ್ ಅಂತ ಅಲ್ಲೇ ಸದರ್ ಮಾರ್ಕೆಟ್ನಾಗ ದಿಲ್ಲಿ. ಮತ್ತು ಅವರು ಕನ್ನಡದವ್ರು, ಅವರು ಅರ್ಧ ಅಂದ್ರೆ 6 ತೊಗೊಂಡ್ರೆ, ನಾ 6 ತೊಗೊಂಡೇನಿ. 6ದಾಗ 2 ಪೋಸ್ಟ್ ಮಾಡೀನಿ. ಇವು 4 ನಾಳೆಗೆ ನಮ್ಮ ಪ್ರೀತಮ್ ಶ್ರೇಯಸ್ಗೆ ಇವ ರಾಖಿ ಕಟ್ತೇನೆ ನೋಡ್ರಿ. ನಾನು ನೋಡ್ರಿ ರಾಖಿ ಕಳಿಸಿದ್ದೆ ನಮ್ಮ ಮನೆಗೆ ಪೋಸ್ಟ್ ಮಾಡಿದ್ದೆ ರಾಖಿನೂ ಹೋಗಿ ಮುಟ್ಯಾವತ್ತು. ಮತ್ತೇನದ ನಾಳೆಗೆ ಎಲ್ಲರಿಗೂ ಹ್ಯಾಪಿ ರಕ್ಷಾಬಂಧನ್. ಮತ್ತು ನಮ್ಮ ವಿಡಿಯೋ ಚಲೋ ಅನ್ನಿಸ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಈಗ ಸಪೋರ್ಟ್ ಮಾಡ್ತೀರಿ. ಗುಡ್ ನೈಟ್ ಆಲ್ ಆಫ್ ಯು. ಶುಭರಾತ್ರಿ.